वज्रहस्ताय नमः। ॐ वरारोहाय नमः। शान्ति। ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ, ಇದು ನಿತ್ಯ ಸಂಜೀವಿನಿ. ವೀಕ್ಷಕರೇ, ಕೆಲವು ಸಮಸ್ಯೆಗಳೇ ಹಾಗೆ ಬದುಕನ್ನೇ ಹೈರಾಣ ಮಾಡಿಬಿಡುತ್ತೆ. ಡಾಕ್ಟ್ರು, ದೇವರು ಅಂತ ಬೇಕಾದಷ್ಟು ಕಡೆ ಹೋಗಿ ಲೆಕ್ಕವಿಲ್ಲದಷ್ಟು ಹಣವನ್ನು ಖರ್ಚು ಮಾಡಿದ್ರು ಕೂಡ ಸಮಸ್ಯೆ ಮಾತ್ರ ಪರಿಹಾರ ಆಗೋದೇ ಇಲ್ಲ. ಆದರೆ ಅಂಥ ಸಮಸ್ಯೆಗಳ ಪರಿಹಾರಕ್ಕಾಗಿರುವಂಥ ಒಂದೇ ವೇದಿಕೆ ಅಂತ ಹೇಳಿದ್ರೆ ನಮ್ಮ ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ನಮ್ಮ ಆತ್ಮ ಚಿಕಿತ್ಸೆಯನ್ನು ಪಡ್ಕೊಂಡು ಸಂತೋಷ ಪಟ್ಟವರಲ್ಲಿ ಲೆಕ್ಕವಿಲ್ಲದಷ್ಟು ಜನ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇದಕ್ಕೆಲ್ಲ ಕಾರಣ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಅವರ ಸಾಧನೆಯ ಫಲ ಇದು ಅಂತ ಹೇಳ್ಬೋದು. ಇವತ್ತು ಕೂಡ ನಮ್ಮ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ನಿಮಗೋಸ್ಕರ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್, ರಮಾನಾಥ್ ಅಂತ ಹುಬ್ಳಿಯಿಂದ ನಮಗೆ ಫೋನ್ ಮಾಡಿ ಅವ್ರ ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಅವ್ರಿಗೊಬ್ಬ ತಮ್ಮ ಇದ್ದಾರಂತೆ, 22 ವರ್ಷ. ಬಟ್ 1 ವರ್ಷದ ಹಿಂದೆ ಆಕ್ಸಿಡೆಂಟ್ನಲ್ಲಿ ಇವ್ರ ತಂದೆ ಹೋಗ್ಬಿಟ್ರಂತೆ. ಅವ್ರ ತಂದೆ ಹೋದ ನಂತರ ತಮ್ಮನಲ್ಲಿ ಸಾಕಷ್ಟು ಬದಲಾವಣೆ, ಅಂದರೆ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗೋದು, ಯಾರಿಗೂ ಹೇಳ್ದೆ ಕೇಳದೆ ಎಲ್ಲೋ ಹೊರಟೋಗೋದು. ಸೊ ಹೀಗೆಲ್ಲ ಮಾಡ್ತಾ ಇದ್ದಾರಂತೆ. ಯಾಕೆ ಹೀಗಾಗ್ತಾ ಇದೆ? ಇದಕ್ಕೆ ಕಾರಣ ಏನು ಡಾಕ್ಟರ್? ಅಂದರೆ ಅವರಿಗೆ ಖಂಡಿತವಾಗಿ ಅವರಿಗೆ ಮನಸ್ಥಿತಿ ಹತೋಟಿಲಿರಲ್ಲ ಅಂತ ಅನಿಸುತ್ತೆ. ಅಂದರೆ ಈಗ ಅದನ್ನು ನೋಡಬೇಕು, ಯಾವುದಕ್ಕೂ ಒಂದ್ಸರಿ ಅದನ್ನು ವಿಸಿಟ್ ಮಾಡಿದ್ರೆ ಅದ್ರ ಬಗ್ಗೆ ನಾವು ಕಂಪ್ಲೀಟು ರಿವೀಲ್ ಮಾಡಿದಾಗ ಗೊತ್ತಾಗುತ್ತೆ. ಬಟ್ ಈಗ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಅವನಿಗೆ ಗೊತ್ತಿಲ್ಲದಂಗೆ ಎಲ್ಲೋ ಹೊರಟು ಹೋಗ್ಬಿಡ್ತಾನೆ, ಆಮೇಲೆ ಇದಕ್ಕಿದ್ದಾಗೆ ಬಿದ್ದುಬಿಡ್ತಾನೆ. ಅದ್ರ ಮೂರ್ಛೆ ಹೋಗ್ತಾನೋ ಅಥವಾ ಹಾಗೆ ಬೀಳ್ತಾನೋ, ಪ್ರಜ್ಞೆ ತಪ್ಪಿ ಬೀಳ್ತಾನೆ ಅಂದರೆ ಅದು ಈ ರೀತಿಯಾಗಿ ನೋಡಿದ್ರೆ ಅವನಿಗೆ ಎಲ್ಲೋ ನರ್ವ್ ಸಿಸ್ಟಮ್ ಕಂಪ್ಲೀಟ್ ವೀಕ್ ಆಗಿರುತ್ತೆ. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಟು ದ ಬ್ರೈನ್ ತುಂಬ ಕಡಿಮೆ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಈ ರೀತಿ ಮೂರ್ಛೆ ಬಂದು ಬೀಳೋದೇ ಆಗಲಿ, ದೇಹದಲ್ಲಿ ಶಕ್ತಿ ಇಲ್ಲದಿರೋದೇ ಆಗಲಿ, ಆಮೇಲೆ ಯಾವಾಗ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಡೌನ್ ಆಗುತ್ತೆ, ಬುದ್ಧಿಮಾಂದ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ವಯಸ್ಸು ಬೆಳೀತಾ ಇರುತ್ತೆ, ಬುದ್ಧಿ IQ ಲೆವೆಲ್ ಡೌನ್ ಆಗ್ತಾನೆ ಬರ್ತಾ ಇರುತ್ತೆ. ಸೊ ಈ ಲಾಸ್ಟ್ 1 ಇಯರಿಂದ ಸಮಸ್ಯೆಗಳೆಲ್ಲ ಹೆಚ್ಚಾಗಿದೆ ಅಂದರೆ ಖಂಡಿತವಾಗಿ ಅವನಿಗೆ ಏನು ಸಮಸ್ಯೆ ಅನ್ನೋದನ್ನು ಆಳವಾಗಿ ನೋಡಲೇಬೇಕಾಗತ್ತೆ. ಬಟ್ ಇಲ್ಲಿ ನಮಗೆ ಸುಮಾರು ಜನ ಲೆಟರು ಅಥವಾ ಫೋನ್ ಮಾಡಿದಾಗ ಹೇಳೋದಿಷ್ಟೇ, ಅಂದರೆ ಅವರ ರಿಲೇಟಿವ್ಸ್ ಯಾರಾದರೂ ಆಕ್ಸಿಡೆಂಟು ಅಥವಾ ಇನ್ನೇನೋ ಮಾಡಿಕೊಂಡು ಸತ್ತು ಹೋದರೆ ಸೊ ಅದಾದಮೇಲೆ ಸಮಸ್ಯೆ ಶುರು ಆಗುತ್ತೆ ಅಂತ. ಬಟ್ ಇಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅವ್ರ ಅರ್ಥ ಏನು ಅಂದರೆ ಅವ್ರ ತಂದೆಯವರೇ ಎಲ್ಲೋ ದೇಹದ ಮೇಲೆ ಇರಬೇಕು ಅನ್ನೋ ಭಾವ ಅಷ್ಟೇ. ಬಟ್ ನನ್ನ ಅನುಭವದಲ್ಲಿ ಅವರ ಸ್ವಂತದವ್ರು ಯಾರು ಯಾವುದೇ ಕಾರಣಕ್ಕೂ ತನ್ನ ಮಕ್ಕಳಿಗೆ ಆಗಲಿ ತನ್ನ ವಂಶದವರಿಗೆ ಸಮಸ್ಯೆ ಕೊಡೋದಿಲ್ಲ, ಅಂಟಿಲ್ ಅನ್ಲೆಸ್ ಅವರಿಂದ ದ್ರೋಹ ಆಗದೇ ಇದ್ದರೆ. ದ್ರೋಹ ಆಗಿದ್ರೆ ಮಾತ್ರ ಅವ್ರು ಒಂಥರ ರಿವೆಂಜ್ ತೀರಿಸ್ಕೊಳ್ತಾರೆ. ಬಿಟ್ಟರೆ ಈ ರೀತಿಯಾಗಿ ತನ್ನ ಮಕ್ಕಳ ಮೇಲೆ ಬಂದು ಅವರಿಗೆ ಸಮಸ್ಯೆ ಮಾಡುವಂಥ ಲೆವೆಲಲ್ಲಿ ಖಂಡಿತವಾಗೂ ಇರೋದಿಲ್ಲ. ಮೊದಲಿಂದ ಅವ್ರಿಗೆ ಸಮಸ್ಯೆ ಇರುತ್ತೆ, ಈಗ ಅದು ಹೊರಗಡೆ ಬಂದಿರುತ್ತೆ 1 ಇಯರಿಂದ ಅಷ್ಟೇ. ಸೊ ಖಂಡಿತವಾಗಿ ಅವರನ್ನು ಆತ್ಮಚಿಕಿತ್ಸೆಗೆ ಒಳಪಡಿಸಿದ್ರೆ ಅದರ ಮೂಲ ಏನು ಅಂತ ತಿಳಿದು ಖಂಡಿತವಾಗಿ ಅದನ್ನು ಸರಿಪಡಿಸ್ಕೊಡ್ಬೋದು. ಡಾಕ್ಟರ್, ಚಿತ್ರದುರ್ಗದಿಂದ ಸುಂದರೇಶ್ ಅನ್ನೋರು ಫೋನ್ ಮಾಡಿದ್ರು. ಅವರು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರಂತೆ, ತುಂಬ ಚೆನ್ನಾಗಿ ನಡೀತಾ ಇತ್ತಂತೆ. ಬಟ್ ಈಗ 1 ವರ್ಷದಿಂದ ತುಂಬ ಲಾಸು. ಪಾಪ ಹೇಳಬೇಕು ಅಂದರೆ ಅವರ ಇದ್ದಂಥ ಮನೆ ಕೂಡ ಮಾರ್ಕೊಂಡು ಈಗ ಬಾಡಿಗೆ ಮನೇಲಿದ್ದಾರಂತೆ. ಅಷ್ಟು ಮಟ್ಟಿಗೆ ಲಾಸ್ ಆಗಿದೆ. ಅವರಿಗೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಏನಾಗ್ತಿದೆ ಡಾಕ್ಟರ್? ಇದಕ್ಕೆ ಪರಿಹಾರ ಏನು? ಈ ರೀತಿ ಭಾಳಷ್ಟು ಜನ ಬರ್ತಾರೆ. ಒಂದು ಎಕ್ಸಾಂಪಲ್ ಹೇಳಬೇಕು, ನೀವು ಬಟ್ಟೆ ಅಂಗಡಿ ಅಂದ ತಕ್ಷಣ ನಂಗೆ ನೆನಪಂದು, ಸೇಮ್ ಬಟ್ಟೆ ಅಂಗಡಿ ವ್ಯಾಪಾರ ಮಾಡೋವಂಥ ಒಬ್ಬ ವ್ಯಕ್ತಿ ಎಷ್ಟು ಭಯಗ್ರಸ್ತವಾಗಿದೆ ಅಂದರೆ ಅವ್ರ ಪಾರ್ಟ್ನರ್ಶಿಪ್ಪಲ್ಲಿ ಇತ್ತಂತೆ ಬಿಸ್ನೆಸ್ಸು. ಅದೇನೋ ಒಂದು ವ್ಯತ್ಯಾಸ ಆಗಿದೆ ಅವರವರಲ್ಲಿ, ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಆಮೇಲೆ ಈ ವ್ಯಕ್ತಿ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅಂಗಡಿ ಕಡೆ ತಲೆ ಹಾಕಲ್ಲ ಅವನು. ಭಯ ಅಂದರೆ ಭಯ, ಎಷ್ಟು ಭಯ ಅಂದರೆ ಅವ್ರ ವೈಫ್ ನನ್ನ ಹತ್ರ ಬಂದು ಟ್ರೀಟ್ಮೆಂಟ್ ಅವರಿಗೆ ಕೊಡಿಸ್ತಾಯಿದ್ರು, ಹಸ್ಬೆಂಡಿಗೆ. ಒಂದು ಸಣ್ಣ ಲೆವೆಲಲ್ಲಿ ಅವ್ರಿಗೆ ರಿಕವರಿ ಆದರೂ ಕೂಡ ನಮ್ಮ ಆಫೀಸಿಗೆ ಬರೋಕ್ಕೆ ಕೂಡ ಭಯ ಅವ್ರಿಗೆ, ನನ್ನನ್ನು ಬಂದು ನೋಡ್ಲಿಕ್ಕೆ ಕೂಡ ಭಯ, ಅಷ್ಟು ಭಯ. ಒಂದು ದಿವಸ ಅವ್ರನ್ನ ಕಷ್ಟಪಟ್ಟು ಎತ್ಕೊಂಡು ಬಂದು ನಮ್ಮ ಆಫೀಸಲ್ಲಿ ಕೂರಿಸ್ಕೊಂಡಿದ್ದಾರೆ. ಇನ್ನೇನು ಅವ್ರು ಸರ್ದಿ ಬರೋ ಅಷ್ಟರೊಳಗೆ ಅವ್ರು ಅಲ್ಲಿಲ್ಲ, ಅಷ್ಟು ಭಯ. ಅಂದರೆ ಅವ್ರ ವ್ಯವಹಾರ ಕೂಡ ಕಂಪ್ಲೀಟ್ ಲಾಸಲ್ಲಿ ಆಗ್ತಾ ಬರ್ತಾ ಅವ್ರಿಗೆ ಕಂಪ್ಲೀಟು ಡೌನ್ ಆಗಿ ಹೋಗ್ಬಿಟ್ಟಿದ್ದು. ಸೊ ಹಾಗೆಯೇ ಈ ವ್ಯಕ್ತಿಗೂ ಕೂಡ ಹಾಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರ. ಅಂದರೆ ಅವ್ರ ಕಂಪ್ಲೀಟ್ ವ್ಯವಹಾರದಲ್ಲಿ ಲಾಸ್ ಆಗ್ತಾ ಬರ್ತಾ ಇದೆ. ಕೊನೆಗೆ ಇರೋದನ್ನೆಲ್ಲ ಕಳ್ಕೊಂಡು ಬಾಡಿಗೆ ಮನೆಗೆ ಬರೋ ಪರಿಸ್ಥಿತಿಲಿ ಬಂದಿದೆ. ಇದಕ್ಕೆಲ್ಲ ಹೆಚ್ಚಾಗಿ ಕಾರಣಗಳೇನೆಂದ್ರೆ ವ್ಯವಹಾರಗಳು ಚೆನ್ನಾಗಿ ಆಗಬಾರ್ದು ಅಂತ ಏನೋ ಒಂದು ಕುತಂತ್ರಗಳು ನಡೆದಿರುತ್ತೆ, ಈ ಪ್ರಯೋಗಗಳನ್ನು ಮಾಡಿರ್ತಾರೆ. ಆ ಉದ್ದೇಶದಿಂದ ಅವೆಲ್ಲ ಕುಂಠಿತ ಆಗ್ತಾ ಬರ್ತಿರುತ್ತೆ. ಇಲ್ಲ ಆತ್ಮಗಳೇನಾದರೂ ಅಂಗಡಿಯಲ್ಲೇ ಆಗಲಿ ಅಥವಾ ಅವರ
ದೇಹದಲ್ಲಿ ಫಾಲ್ತು ಆತ್ಮಗಳು ಲಾಸನ್ನು ಅನುಭವಿಸಿರ್ತಕ್ಕಂಥ ಆತ್ಮಗಳು ಏನಾದ್ರು ಇದ್ದರೆ ಅದರ ಪ್ರಭಾವ ಇವರುಗಳ ಮೇಲೆ ಬಿದ್ದಿರಬಹುದು. ಸೊ ಯಾವುದಕ್ಕೂ ಅವರನ್ನು ಬೇಕಿದ್ದರೆ ಆತ್ಮಚಿಕಿತ್ಸೆಗೆ ಒಳಪಡಿಸಿ ಅವರ ಆತ್ಮವನ್ನು ವರ್ಗಾವಣೆ ಮಾಡಿ ಏನಿದೆ ಅನ್ನೋದನ್ನು ನಾವೇ ರಿವೀಲ್ ಮಾಡಿ ಅದನ್ನು ಸರಿಪಡಿಸ್ಬೋದು. ವೀಕ್ಷಕರ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಕುತೂಹಲಕಾರಿ ಮಾಹಿತಿ ನಿಮಗೋಸ್ಕರ. ಆತ್ಮಚಿಕಿತ್ಸೆ ಹೇಗೆ ನಡೆಯುತ್ತೆ, ವ್ಯಕ್ತಿಗೆ ಯಾವ ರೀತಿ ಪರಿಹಾರ ಸಿಗುತ್ತೆ, ಇದನ್ನೆಲ್ಲ ನೋಡೋಣ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಆತ್ಮಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ಕೇಳಿದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ನಮಗೆ ತಿಳಿಸ್ಕೊಡ್ತಾನೆ ಇದ್ದಾರೆ. ಬನ್ನಿ, ಈಗ ನಮ್ಮ ಸ್ಟುಡಿಯೋಗೆ ವ್ಯಕ್ತಿಯೊಬ್ಬರು ಸಮಸ್ಯೆಯಿಂದ ಬಂದಿದ್ದಾರೆ. ಅವರ ಸಮಸ್ಯೆ ಏನು, ಎಂಥದ್ದು, ಅದಕ್ಕೆ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಯಾವ ರೀತಿ ಪರಿಹಾರ ಸಿಗುತ್ತೆ, ಇದನ್ನೆಲ್ಲ ನೋಡೋಣ. ಇವತ್ತು ನಮ್ಮ ಜೊತೆಯಲ್ಲಿ ಪುಟ್ಟಸ್ವಾಮಿಗಳಿದ್ದಾರೆ. ಇವರು ಮಡಿಕೇರಿಯಿಂದ ಬಂದಿದ್ದಾರೆ. ಈಗ ಇವ್ರ ಸಮಸ್ಯೆ ಏನು, ಯಾಕೆ, ಯಾವಾಗಿಂದ ಅಂತ ತಿಳಿಯೋದಕ್ಕೆ ಇವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಇವ್ರ ಆತ್ಮವನ್ನು ಅಲ್ಲಿ ವರ್ಗಾವಣೆ ಮಾಡೋದ್ರ ಮೂಲಕ ಇವ್ರ ಸಮಸ್ಯೆಯನ್ನು ಈಗ ತಿಳ್ಕೊಳ್ಳೋಣ. ಪುಟ್ಟಸ್ವಾಮಿಗಳೇ, ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ಇವ್ರಿಗೇನಾದರೂ ಗೊತ್ತಾ? ಅವ್ರಿಗೇನು ಗೊತ್ತಿಲ್ಲ. ಕೌಂಟ್ ಆನ್ ಸ್ಟಾರ್ಟ್. 10, 9, 8, 7, 6, 5, 4, 3. ಪುಟ್ಟಸ್ವಾಮಿ. ಮಾನಸಿಕವಾಗಿ ಸಾಕಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತದೆ ಅವರುಗಳೇ. ತಳಮಳ ತುಂಬ ಜಾಸ್ತಿ, ಆಂತರಿಕವಾಗಿ ತುಂಬ ತಳಮಳ ಪಡ್ತಾರೆ, ಗಾಬರಿತನ ಜಾಸ್ತಿ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡಚಣೆಗಳು ಬರ್ತಾ ಇದೆ. ಅವರಿಗೆ ಇಂತಿಷ್ಟ ಕೆಲಸ ಕರೆಕ್ಟಾಗಿ ಹಿಂಗೆ ನಡಿಬೇಕು ಅಂತ ಗೊತ್ತಿರುತ್ತೆ, ಬಟ್ ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ ಗುರುಗಳೇ. ಹೌದಾ? ಹೌದು. ಓಕೆ, ಮುಂದುವರಿತೆ. ಅಂದರೆ ಇವಾಗ ಏನಾರೋ ಒಂದು ಕೆಲಸ ಕಾರ್ಯ ಅಂತ ತೊಗೊಂಡ್ರೆ ಅದು ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿರುತ್ತೆ, ಅದರಿಂದ ಸ್ವಲ್ಪ ಆರ್ಥಿಕ ಸಮಸ್ಯೆ ಬದಲಾವಣೆ ಆಗತ್ತೆ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಇನ್ನೇನು ಮುಗಿಯೋ ಅಂತ ಹಂತಕ್ಕೆ ಬಂದಾಗ ಇವರೇ ಕೆಲಸ ಬಿಟ್ಟು ಹೋಗೋಕ್ಕಾಗತ್ತೆ, ಇಲ್ಲ ಕೆಲಸ ಇವ್ರನ್ನ ಬಿಟ್ಟು ಕೈ ತಪ್ಪೋದಂಥ ಸಂದರ್ಭಗಳೇ ಜಾಸ್ತಿ ಇದೆ ಗುರುಗಳೇ. ಓಕೆ, ಇದರಿಂದ ಏನಾಗ್ತಿದೆ, ಅವ್ರಿಗೆ ಮಾನಸಿಕವಾಗಿ ತುಂಬ ಇರಿಟೇಷನ್ ಆಗ್ತಾ ಇದೆ, ಅನಾವಶ್ಯಕವಾದಂಥ ಕೋಪ, ಸಿಟ್ಟು, ಸಿಡುಕು ಬರುತ್ತೆ, ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿರ್ತಾರೆ, ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಇದರಿಂದ ಒಂದೆರಡು ಕಾಸು ನನಗೂ ಬರುತ್ತೆ, ನಾನು ಸ್ವಲ್ಪ ಸುಧಾರಿಸ್ಕೋಬೋದು ಅನ್ನೋ ಮಟ್ಟಕ್ಕೆ ಬಂದಿದ್ದಾಗ ವ್ಯತ್ಯಾಸ ಆದಾಗ ಒಂಥರ ಹತಾಶ ಭಾವ ಆಗೋಗುತ್ತೆ. ಆಲ್ಮೋಸ್ಟ್ ಒಂಥರ ಡಿಪ್ರೆಷನ್ ಮೋಡ್ಗೆ ಹೋಗ್ಬಿಡ್ತಾರೆ ಗುರುಗಳ. ಹೌದಾ? ಹೌದು. ಕೋಪ ಬರುತ್ತೆ, ಅವಾಗ ಕೋಪ ಬರ್ತದೆ. ಏನು ಮಾಡ್ತೀರಾ? ಸ್ವಲ್ಪ ಸಮಾಧಾನ ತಗೊಳ್ತೇನೆ, ಅನಿವಾರ್ಯ. ಇನ್ಯಾರ ಜೊತೆ ಜಗಳಾಡಲಿಕ್ಕೆ ಹೋಗೋದಿಲ್ಲ. ಓಕೆ, ಆಮೇಲೆ ಇದರಿಂದ ಏನಾಗ್ತಿದೆ, ಮಾನಸಿಕವಾಗಿ ಅವ್ರಿಗೆ ಇದ್ದಂಥ ಆತ್ಮವಿಶ್ವಾಸ, ಪಾಸಿಟಿವ್ ನೇಚರ್, ಆ್ಯಟಿಟ್ಯೂಡ್ ಎಲ್ಲ ಕಮ್ಮಿ ಆಗೋಗ್ತಾ ಇದೆ. ಮುಖ್ಯವಾಗಿ ನಂಬಿಕೆ ಕಮ್ಮಿ ಆಗೋಗ್ತಾ ಇದೆ, ಅವ್ರ ಮೇಲೆ ನಂಬಿಕೆ ಕಮ್ಮಿ ಆಗೋಗ್ತಿದೆ, ಅವ್ರ ಸರ್ಕಲ್ ಮೇಲೆ ನಂಬಿಕೆ ಕಮ್ಮಿ ಆಗೋಗ್ತಿದೆ. ಇನ್ನು ಎಷ್ಟು ವರ್ಷ ಈ ಥರ ಜೀವನ ಮಾಡಬೇಕು, ಅದರಿಂದ ಉಪಯೋಗ ಏನಾರು ಇದೆಯಾ ಅಂತ ಅನ್ನೋ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥ ಮನೋಭಾವ ತುಂಬ ಬಂದ್ಬಿಡ್ತಾ ಇದೆ ದಿನದಿಂದ ದಿನಕ್ಕೆ ಗುರುಗಳೇ. ಅಲ್ವಾ? ಇದರಿಂದ ಅವ್ರಿಗೆ ಮಾನಸಿಕವಾಗಿ ಹೇಳಬೇಕು ಅಂದರೆ ಮನಸ್ಥಿತಿನೇ ಹತೋಟಿ ತಪ್ಪೋಗಿದೆ, ನಿದ್ದೆ ಹೊಟ್ಟೋಗಿದೆ. ಇವಾಗ ನಿದ್ದೆ ಮಾಡೋಕ್ಕಾಗಲ್ಲ, ಯಾಕಂದರೆ ಸಾಲಗಳು ಬರುತ್ತೆ, ದುಡ್ಡು ತೊಗೊಳ್ತಾರೆ, ಕೊಡೋಕ್ಕಾಗಲ್ಲ, ಇಲ್ಲ ಇವ್ರು ದುಡ್ಡು ಕೊಟ್ಟಿರ್ತಾರೆ, ಅದು ಇವ್ರ ಕೈಗೆ ಬಂದಿರಲ್ಲ. ಹೌದಾ? ಅನುಭವಕ್ಕೆ ಬಂದಿದೆ, ಇದೆಲ್ಲ ನಡೀತಾ ಇದೆ. ಇದರಿಂದ ಅವರಿಗೆ ಮಾನಸಿಕವಾಗಿ ತುಂಬ ವೀಕ್ ಆಗಿಬಿಡ್ತಾ ಇದ್ದಾರೆ ಗುರುಗಳೇ. ದೈಹಿಕವಾಗೂ ಎಫೆಕ್ಟ್ ಆಗ್ತಿದೆ ಇದರಿಂದ, ಯಾಕೆಂದರೆ ದೇಹದ ಮೇಲೆ ಹತೋಟಿ ಇಲ್ಲ, ಗಮನ ಇಲ್ಲ, ಕಮ್ಮಿ ಆಗೋಗಿದೆ. ಅದು ಯಾವಾಗಲೂ ಬಂದರೆ ಯೋಚನೆ ಆಗಿಬಿಡುತ್ತೆ, ತಲೆನೋವು, ತಲೆಭಾರ ಆಗುತ್ತೆ, ಹೊಟ್ಟೆ ಗ್ಯಾಸ್ಟ್ರೈಟಿಸ್, ದೇಹಕ್ಕೆ 40 ಭಾಗ ರೂಢ್ಕೊಂಡ್ಬಿಟ್ಟಿದೆ, ಕೈಕಾಲು ಸೆಳೆತ ಜಾಸ್ತಿ ಆಗ್ಬಿಟ್ಟಿದೆ, ದೇಹ ಭಾರ ಅನಿಸುತ್ತೆ, ಜಟಿಲ ಅನಿಸುತ್ತೆ, ಒಂಥರ ಕಟ್ ಹಾಕಿದ್ರೆ ಏನು ಅನುಭವ ಬರುತ್ತೆ ಆ ರೀತಿಯಾದಂಥ ಅನುಭವ ಅವ್ರಿಗೆ ಆಗ್ತಾ ಇದೆ ಗುರುಗಳೇ. ಹೌದಾ? ಬಾಡಿ ಫ್ರೀ ಇಲ್ಲ. ಬಾಡಿ ಫ್ರೀ ಇಲ್ಲ. ಊಟ ತಿಂಡಿ ಮಾಡಿದ್ದು ಮೈಗೆ ಹತ್ತುತ್ತಾ ಇಲ್ಲ ಅವ್ರಿಗೆ. 3 ಹೊತ್ತು ಚಿಂತೆಯಲ್ಲಿ ಮುಳುಗ್ಬಿಟ್ಟಿದ್ದಾರೆ ಗುರುಗಳೇ. ನಿದ್ದೆನೂ ಮಾಡಲ್ಲ, ಇದರಿಂದ ಪೀಸ್ಫುಲ್ಲಾಗಿ ನಿದ್ದೆ ಮಾಡಲ್ಲ. ಯಾಕೆಂದರೆ ಒಂದು ಪ್ರಾಕ್ಟಿಕಲಾಗಿ ವ್ಯತ್ಯಾಸಗಳು, ಏರಿಳಿತಗಳು ಜಾಸ್ತಿ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ಹತೋಟಿ ತಪ್ಪುತ್ತಾ ಇದೆ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇದೆ. ಅದನ್ನು ಪಾಸಿಟಿವ್ ಆಗಿ ತೊಗೊಂಡಿರ್ತಾರೆ, ಬಟ್ ಏನಂದರೆ ಅದರಿಂದ ಆಗಿರೋ ಎಫೆಕ್ಟು, ನೆಗೆಟಿವ್ ಆಗಿ ಬಂದಿರೋ ಎಫೆಕ್ಟ್ನ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಅದ್ರ ಬಗ್ಗೆ ಮೆಲುಕು ಹಾಕುವಂಥ ಪರಿಸ್ಥಿತಿ, ಆತ್ಮಾವಲೋಕನ ಮಾಡ್ಕೊಳ್ತಾ ಇರ್ತಾರೆ. ಅದು ಎಲ್ಲೂ ಹೋಗಿ ಮುಟ್ತಾ ಇದ್ದಾಗ ಒಂಥರ ಬೇಜಾರಾಗ್ಬಿಡುತ್ತೆ, ನಿದ್ದೆನೂ ಹೋಗ್ಬಿಡುತ್ತೆ ಗುರುಗಳ. ಹೌದಾ? ರಾತ್ರಿ ನಿದ್ದೆ ಕಷ್ಟ ಆಗ್ತಾ ಇದೆ. ರಾತ್ರಿ ನಿದ್ರೆ ಕಷ್ಟ, ತುಂಬ ಡಿಸ್ಟರ್ಬ್ಡ್ ಸ್ಲೀಪ್ ಇರೋದ್ರಿಂದ ಕರೆಕ್ಟಾಗಿ ನಿದ್ದೆನೂ ಮಾಡೋಕ್ಕಾಗಲ್ಲ. ಇದರಿಂದ ಮೈಕೈ ನೋವೆಲ್ಲ ಜಾಸ್ತಿ ಆಗಿದೆ, ತಲೆನೋವು, ತಲೆಭಾರ ಜಾಸ್ತಿ ಆಗಿದೆ. ಯಾಕಂದರೆ ಚಿಂತೆ ಜಾಸ್ತಿ ಆಗ್ತಾ ಇರೋದ್ರಿಂದ ತಲೆಗೆ ಸಾಕಷ್ಟು ಪ್ರೆಷರ್ ಬರ್ತಾ ಇದೆ. ಜೊತೆಗೆ ಭುಜಗಳು, ಬೆನ್ನು, ಸೊಂಟ, ಮಂಡಿ ಈ ಜಾಗದಲ್ಲೂ ಒತ್ತಡ ತುಂಬ ಜಾಸ್ತಿ ಆಗ್ತಾ ಇರೋದು ಅನುಭವಕ್ಕೆ ಬರ್ತಾ ಇದೆ ಗುರುಗಳ. ಇಷ್ಟು ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದಾರೆ ಗುರುಗಳ. ಅವ್ರು ಹೇಳಿದ ನಿಜನಾ? ನಿಜ ಅನುಭವಿಸ್ತಾ ಇರೋದು. ಹೌದಾ?
ಓಕೆ, ಇದಕ್ಕೆ ಪರಿಹಾರ ಮಾಡಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರಾ? ಪರಿಹಾರ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಲಿಲ್ಲ. ಅದು ಇದನ್ನು ಪರಿಹಾರ ಮಾಡೋದು ಯಾವ ಥರ ಅಂತ ನನಗೆ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ನಾನು ಅನುಭವಿಸ್ಕೊಂಡು ಬಂದು ಪರಿಹಾರ ಆಗೋ ಥರದಲ್ಲಿ ಕಾಣಲಿಲ್ಲ ಅದು ನನಗೆ. ಓಕೆ, ಮತ್ತೆ ಪ್ರಯತ್ನ ಅಂತ ಏನಾದ್ರು ಮಾಡಿದ್ರಾ? ಮಾಡಿದ್ರೂ ಆಗ್ತದೆ ಅಂತೇಳಿ ನಮಗೆ ಬರಲಿಲ್ಲ ನನಗೆ. ಏನೇನು ಪ್ರಯತ್ನ ಮಾಡಿದ್ರಿ? ಏನು ಪ್ರಯತ್ನ ಮಾಡಲಿಲ್ಲ ನನಗೆ. ಓಕೆ, ಏನು ಇದಕ್ಕೆಲ್ಲ ಕಾರಣ? ಇದಕ್ಕೆಲ್ಲ ಕಾರಣ ಅವರಿಗೆ ಮಾಟ ಮತ್ತು ಮದ್ದಾಗಿದೆ ಗುರುಗಳೇ. ಮಾಟ ಆಗಿ 13 ವರ್ಷ ಆಗಿದೆ, ಮದ್ದು ಬಿದ್ದು 12 ವರ್ಷ ಆಗಿದೆ. ವಯಸ್ಸಿಗೆ ತಕ್ಕಂಥ ಸಮಸ್ಯೆಗಳು ಒಂದಿಷ್ಟು ರೂಢ್ಕೊಂಡಿದೆ. ಆದರೆ ಈ ಮಾಟ ಮತ್ತು ಮದ್ದು ಆದಮೇಲೆ ಏನಾಯಿತು, ಸಮಸ್ಯೆಗಳೆಲ್ಲ ಉಲ್ಬಣ ಆಗಕ್ಕೆ ಶುರುವಾಯಿತು. ಹಂತ ಹಂತವಾಗಿ ಜಾಸ್ತಿ ಆಗಕ್ಕೆ ಶುರುವಾಯಿತು. ಬಟ್ ಇವರು ತುಂಬ ಪಾಸಿಟಿವ್ ನೇಚರ್ಡ್ ಪರ್ಸನ್ ಆದ್ರಿಂದ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ನಿಗ್ರಹಿಸ್ಕೊಂಡು ಬರ್ತಾಯಿದ್ರು. ಕಳೆದ ಒಂದು 7 ವರ್ಷದಿಂದ ಈಚೆಗೆ ಅದರ ತೀವ್ರತೆ ಹಂತ ಹಂತವಾಗಿ ಜಾಸ್ತಿ ಆಯಿತು. ಈಗ ಒಂದು 2 ವರ್ಷದಿಂದ ವಿಪರೀತ ಆಗೋಗಿದೆ. ಆಲ್ಮೋಸ್ಟ್ ಎಲ್ಲ ತಟಸ್ಥವಾಗಿರುವಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಗುರುಗಳೇ. ಈಗ 13 ವರ್ಷ ಆಗಿದೆ, ಮದ್ದು ಬಿದ್ದು 12 ವರ್ಷ ಆಗಿದೆ ಗುರುಗಳೇ. ಈಗ 2 ವರ್ಷದಿಂದ ವಿಪರೀತವಾಗಿಬಿಟ್ಟಿದೆ 2 ವರ್ಷದಿಂದ. ಹೌದಾ? ಇರ್ಬೋದು. ಮಾಟ ಆಗಿದ್ದು ವಿಚಾರ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆಗಿದ್ದಾದ್ರೆ ಆಗಿರ್ಬೋದು, ತೊಂದರೆಗಳು ಜಾಸ್ತಿ ಆಗ್ತದೆ. ಬಟ್ ಸಮಸ್ಯೆಗಳಾಗ್ತಾರೆ, ಸಮಸ್ಯೆಗಳು ಅದಕ್ಕೆ ಮೂಲ ನಮ್ಗೆ ಕಂಡು ಬರ್ತಾ ಇರೋದು ಇದು. ಈಗ ಇದನ್ನು ಕ್ಲಿಯರ್ ಮಾಡೋಣವಾ? ಈಗ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಆತ್ಮನ ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು ಒಂದು ಲೆವೆಲ್ಗೆ ಇಳಿದಿದೆ. ಇದರಿಂದ 15 ದಿವಸದಲ್ಲಿ ನಿಮಗೆ ಒಂದು 5 ರಿಂದ 10 ಭಾಗ ರಿಸಲ್ಟ್ ಕಂಡು ಬರುತ್ತೆ. ಮಧ್ಯೆ ಒಂಚೂರು ಸಮಸ್ಯೆ ಹೆಚ್ಚಾಗೋದು, ಕಡಿಮೆ ಆಗೋದು, ಏರುಪೇರು ಇರುತ್ತೆ, ಗಾಬರಿ ಬೀಳೋದು ಬೇಡ. ಇದಾದಮೇಲೆ ಹೇಳ್ಕೊಡೋ ಧ್ಯಾನವನ್ನು ಬೆಳಗ್ಗೆ ಮತ್ತು ಸಂಜೆ ಚೆನ್ನಾಗಿ ಮಾಡಬೇಕು. ಇದು ಸಮಸ್ಯೆ ಹಳೇದಾಗಿರೋದ್ರಿಂದ 3 ತಿಂಗಳು ಪ್ರತಿ 15 ದಿವಸಕ್ಕೆ ಆಫೀಸಿಗೆ ಬಂದು ಈ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು. 15 ದಿವಸಕ್ಕೆ ಬರಬೇಕು, ಅಲ್ಲಿಗೆ ಬರಬೇಕು, ಆಫೀಸಿಗೆ ಬಂದು ಕಂಟಿನ್ಯೂ ಮಾಡಬೇಕು. ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಬಂದು ಮಂಜುನಾಥ ಗುರೂಜಿಯವರ ಹತ್ರ ಸಂಪರ್ಕಿಸಿ ಒಂದು ಪರಿಹಾರವನ್ನು ಕಾರಣಕ್ಕಾಗಿ ಬಂದಿದ್ದೆ. ಒಂದು ಪರಿಹಾರ ಸಿಕ್ಕಿದ ನಂತರ ಮಂಜುನಾಥ ಗುರೂಜಿಯವರಿಗೆ ಧನ್ಯವಾದವನ್ನು ಹೇಳಿ ಹೊರಡ್ತಾ ಇದ್ದೆ. ಆತ್ಮ ಸಂಜೀವಿನಿ. ಡಾಕ್ಟರ್, ಮುಂದಿನ ಪ್ರಶ್ನೆ ಶ್ಯಾಮ್ಲಾನವರು ಮಾಗಿಂದ ಫೋನ್ ಮಾಡಿದರು. ಈಗ 1 ವರ್ಷದಿಂದ ಅವ್ರಿಗೆ ಬಿಟ್ಟು ಬಿಡದ ಜ್ವರ, ವಿಪರೀತವಾದಂತಹ ಜ್ವರ ಬರ್ತಾನೆ ಇದೆಯಂತೆ ಕಂಟಿನ್ಯೂಸ್ ಆಗಿ. ಆ್ಯಂಡ್ ಜೊತೆಗೆ ವಿಪರೀತವಾದಂತಹ ತಲೆನೋವು, ಎಂಥ ತಲೆನೋವು ಅಂದರೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥ ತಲೆನೋವಂತೆ. ಸೊ ಇದಕ್ಕೆ ಪಾಪ ಅವರು ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ಪು ಎಲ್ಲ ಮಾಡಿಸಿದ್ದಾರೆ, ಎಲ್ಲ ಕೂಡ ರಿಪೋರ್ಟ್ಸ್ ನಾರ್ಮಲ್ ಅಂತ ಬಂದಿದೆ. ಸೊ ಹೀಗಿರಬೇಕಾದ್ರೆ ಇದು ಯಾವ ಥರದ ಸಮಸ್ಯೆ, ಯಾಕೆ ಈ ರೀತಿ ಬರ್ತಾ ಇದೆ, ಇದಕ್ಕೆ ಪರಿಹಾರ ಏನು ನಮ್ಮ ಆತ್ಮಚಿಕಿತ್ಸೆಯಲ್ಲಿ? ಏನು ಅವ್ರು ಹೇಳ್ತಿರೋ ಪ್ರಕಾರ ಎಲ್ಲ ರೀತಿ ಮೆಡಿಕಲ್ ಚೆಕಪ್ಸ್ ಆಗಿದೆ ಅಂತ ಹೇಳ್ತಿದ್ದೀರಾ. ಎಲ್ಲ ಸ್ಕ್ಯಾನಿಂಗು, ಎಲ್ಲ ಟ್ರೀಟ್ಮೆಂಟು ಎಲ್ಲ ಕಂಪ್ಲೀಟ್ ಆಗಿದೆ. ಆದರೂ ತಲೆನೋವು ವಿಪರೀತವಾಗಿ ಬರ್ತಿದೆ, ಹಾಗೂ ಅವ್ರಿಗೆ ಜ್ವರ ವಿಪರೀತವಾಗಿದೆ ಅಂತ ಹೇಳ್ತಿದ್ದೀರಾ. ಈಗ ಈ ರೀತಿಯಾಗಿ ಜ್ವರದ ಸಮಸ್ಯೆ ಮತ್ತು ತಲೆ ಸಮಸ್ಯೆ ನೋವುಗಳಲ್ಲಿ ಬಂದಿರತಕ್ಕಂಥ ಬಹಳಷ್ಟು ಕೇಸ್ಗಳಲ್ಲಿ ನನಗೆ ಗೊತ್ತಿರೋ ಹಾಗೆ ಈ ದೇಹದಲ್ಲಿರ್ತಕ್ಕಂಥ ಆತ್ಮಕ್ಕೆ ಏನಾದರೂ ಜ್ವರದ ಬಾಧೆ ಎಲ್ಲ ತೀರ್ಕೊಂಡಿದ್ರೆ, ಅಥವಾ ಅದರ ದೇಹದಲ್ಲಿರ್ತಕ್ಕಂಥ ಆತ್ಮಗಳಲ್ಲಿ ಯಾವುದಾದ್ರು ಆಕ್ಸಿಡೆಂಟಲ್ಲಿ ಅದರ ತಲೆ ಏನಾದರೂ ತುಂಬ ಇಂಜುರಿ ಆಗಿ ಹೊಡೆತ ಬಿದ್ದಿರತಕ್ಕಂಥ ಆತ್ಮಗಳೇನಾದ್ರು ದೇಹದಲ್ಲಿದ್ದರೆ ಅದಕ್ಕಿರ್ತಕ್ಕಂಥದ್ದು ಈ ದೇಹಕ್ಕೆ ವರ್ಗಾವಣೆ ಆಗಿರುತ್ತೆ. ಅವ್ರು ಈ ರೀತಿಯಾಗಿ ಅನುಭವಿಸ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಒಂದು ರೀಸೆಂಟಾಗಿ ಹೇಳಬೇಕಂದ್ರೆ ಮೈಸೂರಿನಲ್ಲಿ ಒಂದು ಮಗು, ಅವರು ತಮ್ಮ ಮಗುವಿನ ತಮ್ಮ ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ರು. ಅವ್ರ ಅಣ್ಣನಿಗೆ ಹೇಳಿದ್ರು, ಅವ್ರ ಅಣ್ಣ ತೊಗೊಂಡ್ರು. ಆಮೇಲೆ ಅವ್ರಿಬ್ಬರು ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು. ಚಿಕ್ಕ ಮಗನಿಗೆ ಈ ಸಮಸ್ಯೆ ಇತ್ತು, ಬರೀ ಜ್ವರ 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 ಜ್ವರ. ಆ ಹುಡುಗನಿಗೆ ಏನು ಮಾಡಿದ್ರು ಜ್ವರ ಕಡಿಮೆ ಆಗ್ತಿರ್ಲಿಲ್ಲ. ಕೊನೆಗೆ ಇದು ಅವರು ಪ್ರತಿ ಒಂದೊಂದು ತಿಂಗಳಲ್ಲಿ ಕಡಿಮೆ ಅಂದರೂ 2 ಸರಿ ಅಡ್ಮಿಟ್ ಮಾಡ್ತಾಯಿದ್ರು ಅವರು. 15 ದಿವಸಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾನೆ ಇತ್ತು ಮಗು. ನಮ್ಮಲ್ಲಿ ನೋಡಿ ಅವತ್ತು ಒಂದು ದಿವಸ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ನಮ್ಮಲ್ಲಿ ಅವರ ತಮ್ಮ ತೊಗೊಂಡು ಬಂದರು, ಆ ಹುಡುಗನ ಚಿಕ್ಕಪ್ಪ ಆಗಬೇಕಲ್ಲ. ಆ ಫೋಟೋ ತೊಗೊಂಡು ಬಂದು ನಾವು ಅದನ್ನು ನೋಡಿದಾಗ ಒಂದು ಆತ್ಮಕ್ಕಿದ್ದ ಜ್ವರ ಆ ಮಗುಗೆ ಪದೇ ಪದೇ ಬರ್ತಾನೆ ಇತ್ತು. ಅದು ತೆಗೆದ ತಕ್ಷಣ ಇಟ್ ಸೋ ವಾಂಡ್ರಿಂಗ್ ಅಂದರೆ ಡಾಕ್ಟ್ರುಗಳೆಲ್ಲ ಆಶ್ಚರ್ಯಪಟ್ಟಿದ್ದಾರಲ್ಲಿ. ಇದು ಎಷ್ಟು ಜ್ವರ ಇದ್ದು ಮಗುಗೆ ಇದ್ದಕ್ಕಿದ್ದಾಗೆ ಇಲ್ಲಿ ರಿಲೀಸ್ ಮಾಡಿದ ತಕ್ಷಣವೇ ಒಂದು 15 ನಿಮಿಷದಲ್ಲೆಲ್ಲ ಮಗುಗೆ ಜ್ವರ ನಿಂತು ಹೋಗಿದೆ ಇಲ್ಲಿ. ಅವ್ರು ಎಲ್ರಿಗೂ ಆಶ್ಚರ್ಯ. ಅವ್ನು ಫೋನ್ ಮಾಡಿ ಹೇಳ್ತಿದ್ದಾನೆ, ಅವರು ಏನು ಅವನಿಗೆ ಸಮಸ್ಯೆನೇ ಏನೂ ಇಲ್ಲ, ಈಗ
ತುಂಬ ಚೆನ್ನಾಗಿ ಆಗೋಗ್ಬಿಟ್ಟಿದ್ದಾನೆ, ಎಲ್ಲರೂ ಆಶ್ಚರ್ಯ ಪಡ್ತಿದ್ದಾರೆ ಅಂತ. ಸೊ ಅದರ ನಂತರ ಅವನಿಗೆ 3 ತಿಂಗಳು ಕಂಟಿನ್ಯೂ ಟ್ರೀಟ್ಮೆಂಟ್ ಕೊಟ್ಮೇಲೆ ಆ ಮಗುಗೆ ಜ್ವರನೇ ಕಂಪ್ಲೀಟಾಗಿ ನಿಂತೇ ಹೋಗ್ಬಿಟ್ಟಿದೆ ಈಗ. ಪದೇ ಒಂದು 6 ವರ್ಷದಿಂದ ಬರ್ತಿತ್ತು ಆ ಹುಡುಗನಿಗೆ, ಆ ಮಗುಗೆ ಜ್ವರ. ಸೊ ಅದೇ ರೀತಿ ಇಲ್ಲೂ ಕೂಡ ಆ ರೀತಿಯಾದ ಸಮಸ್ಯೆಗಳಿರೋ ಸಾಧ್ಯತೆ ಇದೆ. ಸೊ ಹೀಗಾಗಿ ಅವರೇನಾದ್ರು ನಮ್ಮಲ್ಲಿ ಆತ್ಮಚಿಕಿತ್ಸೆಗೆ ಒಳಪಟ್ಟರೆ ಅವ್ರ ಸಮಸ್ಯೆ ಮೂಲ ಏನು ಅನ್ನೋದನ್ನು ಆತ್ಮವನ್ನು ಬೇರೆ ಒಬ್ಬರ ಮೇಲೆ ವರ್ಗಾವಣೆ ಮಾಡಿ ಮೂಲವನ್ನು ತಿಳಿದು ಖಂಡಿತವಾಗಿ ಅದನ್ನು ಪರಿಹರಿಸ್ಬೋದು. ಸರಿ ಡಾಕ್ಟರ್. ವೀಕ್ಷಕರೇ, ಆತ್ಮ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮದ ನಂತರ ಇನ್ನಷ್ಟು ಕುತೂಹಲಕಾರಿ ಮಾಹಿತಿ ನಿಮಗೋಸ್ಕರ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ವೀಕ್ಷಕರೇ, ನಮ್ಮ ಜೀವನದಲ್ಲಿ ಬರುವಂತಹ ಎಷ್ಟೋ ಸಮಸ್ಯೆಗಳನ್ನ ನಾವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆದರೂ ಸಮಸ್ಯೆಯನ್ನು, ನೋವನ್ನು ಮಾತ್ರ ಅನುಭವಿಸಲೇಬೇಕು. ಎಲ್ಲೋ ಆಗಿರೋ ತಪ್ಪಿಗೆ ನಾವು ಪರಿಹಾರವನ್ನು ಹುಡುಕಲೇಬೇಕಾಗತ್ತೆ. ಅಂಥ ಪರಿಹಾರದ ದಾರಿಯೇ ನಮ್ಮ ಆತ್ಮಚಿಕಿತ್ಸೆ. ಡಾಕ್ಟರ್, ತುಂಬ ಜನ ಈ ಪ್ರಶ್ನೆನ ಕೇಳ್ತಾರೆ. ಸಾಮಾನ್ಯವಾಗಿ ಒಂದು ಆತ್ಮ ನಮ್ಮ ದೇಹದಲ್ಲಿ ಸೇರಿಕೊಂಡು ಅದು ತೊಂದರೆ ಕೊಡೋದಕ್ಕೆ ಶುರು ಮಾಡೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ. ಯಾಕಂದರೆ ಬೇಗ ಗೊತ್ತಾದರೆ ಬೇಗ ನಿಮ್ಮ ಹತ್ರ ಬಂದು ಚಿಕಿತ್ಸೆನ ಪಡ್ಕೋಬೋದು. ಬಟ್ ಗೊತ್ತಾಗಲಿಲ್ಲ ಅಂದರೆ ನಮಗೆ ಕಷ್ಟ ಆಗುತ್ತೆ. ಗೊತ್ತಾಗೋದು ಹೇಗೆ? ಈಗ ಆತ್ಮ ದೇಹ ಸೇರಿದಾಗ ತಕ್ಷಣ ಗೊತ್ತಾಗೋದಿಲ್ಲ. ಯಾಕೆಂದರೆ ದೇಹ ಸದೃಢವಾಗಿದ್ದು ನಮ್ಮ ಮನಸ್ಥಿತಿ ನಮ್ಮ ಕಂಟ್ರೋಲಲ್ಲಿದ್ದಾಗ ಖಂಡಿತವಾಗೂ ಗೊತ್ತಾಗೋದಿಲ್ಲ. ಯಾವಾಗ ಕಾಲಕ್ರಮೇಣ ನಮ್ಮಲ್ಲಿ ಒರಿಜಿನಲ್ ಸ್ವಭಾವಗಳನ್ನು ಬಿಟ್ಟು ಬೇರೆ ಬದಲಾವಣೆಗಳು ಬರಲಿಕ್ಕೆ ಶುರು ಆಗುತ್ತೋ, ಅಂದರೆ ಮುಖದಲ್ಲಿ ಲಕ್ಷಣದಲ್ಲಿ ವ್ಯತ್ಯಾಸ ಬರೋದು, ಸಿಡುಕು ಬರೋದು, ಆಮೇಲೆ ಪ್ರತಿಯೊಂದು ಮಾತಿಗೂ ಅವರು ಅದಕ್ಕೆ ನೆಗೆಟಿವ್ ಮೀನಿಂಗ್ ತೆಗಿಲಿಕ್ಕೆ ಶುರು ಮಾಡಿಬಿಡ್ತಾರೆ. ನೀನು ಹಂಗೆ ಅಂದಿಯಲ್ಲ, ನೀ ಹಂಗೆ ಅಂದಿದ್ದಕ್ಕೆ ಅದು ಹಿಂಗೆ ಅಂದಿದ್ದಕ್ಕೆ ಈಗ ಆಯಿತು, ಹಾಗೆ ಮಾತಿಗೂ ಅದರಲ್ಲಿ ತಪ್ಪು ಹುಡ್ಕೋದು. ಆಮೇಲೆ ಅವರು ತಗೊಳ್ತಾ ಇರ್ತಕ್ಕಂಥ ಡಿಸಿಷನ್ಸ್ಗಳು ರಾಂಗ್ ಆಗ್ತವೆ, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಹೊರಟೋಗುತ್ತೆ, ಬರೀ ತನ್ನದೇ ಆದ ಒಂದು ಒಡ್ಡತನ ಶುರು ಆಗೋಗ್ಬಿಡುತ್ತೆ, ಒಂಥರ ಹಠಮಾರಿತನ ಹೆಚ್ಚಾಗ್ತಾ ಬರುತ್ತೆ. ಸೊ ಈ ರೀತಿಯಾದ ಬದಲಾವಣೆಗಳು ಕಾಣ್ತಾ ಬಂದಾಗ ಆಮೇಲೆ ಊಟದಲ್ಲಿ ವ್ಯತ್ಯಾಸ ಆಗೋದು, ಆಮೇಲೆ ಆರೋಗ್ಯ ಹದಗೆಡ್ತಾ ಬರೋದು, ಮನಸ್ಥಿತಿ ವ್ಯತ್ಯಾಸ ಆಗ್ತಾ ಬರೋದು, ಇವೆಲ್ಲವನ್ನು ಗಮನಿಸ್ತಾ ಇದ್ದರೆ ಗೊತ್ತಾಗುತ್ತೆ ಮೊದಲಿದ್ದ ವ್ಯಕ್ತಿಗೂ ಇವಾಗಿನ ವ್ಯಕ್ತಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಅನ್ನೋದು. ಸೊ ಅದನ್ನು ಇಷ್ಟು ವಿಚಾರಗಳನ್ನು ಗಮನಿಸಿದ್ರೆ ಸಾಕು, ವ್ಯಕ್ತಿಯಲ್ಲಿ ಬದಲಾವಣೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಬಂದರೆ ಅವ್ರಿಗೆ ಏನಾಗಿದೆ ಏನಿಲ್ಲ ಅಂತ ತಿಳಿಸ್ಬೋದು. ಈಗಿನ ದಿನಗಳಲ್ಲಂತೂ ಒಬ್ರಿಗೆ ಯಾರಿಗೂ ಸಮಸ್ಯೆ ಇರುತ್ತೆ ಮನೆಯಲ್ಲಿ, ಅವ್ರದ್ದು ಸರಿ ಆಗ್ತಿದ್ದಂಗೆ ಮನೆಯಲ್ಲಿ ಆ ಪೇರೆಂಟ್ಸ್ ಅಲರ್ಟ್ ಆಗಿ ಹೋಗ್ಬಿಡ್ತಾರೆ. ಅದು ಏನಾದರೂ ಆಗಲಿ, ಸಾಲ ಅನಾರಾಗಲಿ ಸೂಲ ಅನಾರಾಗಲಿ, ನಮ್ಮ ಮನೇಲಿ ಇರೋರು ಎಲ್ಲರೂ ಚೆಕ್ ಮಾಡಿಬಿಡಿ ಅಂತ ಕಂಪ್ಲೀಟ್ ಚೆಕ್ ಮಾಡಿಸ್ಕೊತಾರೆ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅಂದರೆ ಇದು ಎಷ್ಟು ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಜನಗಳಿಗೆ. ರಿಸಲ್ಟ್ ಸಿಗದವ್ರತು ಯಾರೂ ಆ ರೀತಿ ಡಿಸಿಷನ್ ತೊಗೊಳ್ಳಲ್ಲ. ಒಂದೊಂದು ಮನೆಯಲ್ಲಿ ಆಶ್ಚರ್ಯ ಅಂದರೆ 17-18 ದೊಡ್ಡ ದೊಡ್ಡ ಫ್ಯಾಮಿಲಿಗಳಲ್ಲಿ 18-20 ಜನಗಳನ್ನು ಚೆಕ್ ಮಾಡಿಸಿದ್ದಾರೆ. ಆ ಸೆಷನ್ಸ್ ಕಂಪ್ಲೀಟ್ ಕಂಟಿನ್ಯೂ ಮಾಡಿ ಮುಗಿಸ್ಕೊಂಡಿದ್ದಾರೆ. ಒಂದು ಮನೆ ಅಂತ ಇನ್ನೂ ವಿಚಿತ್ರ, ದೊಡ್ಡ ಫ್ಯಾಮಿಲಿ ಅದು, ಕಡಿಮೆ ಅಂದರೆ ಒಂದು 27-28 ಜನನ ಚೆಕ್ ಮಾಡಿಸಿದ್ದಾರೆ. ಸೊ ಅಂದರೆ ನಮಗೆ ಖುಷಿ ಆಗುತ್ತೆ. ಅಂದರೆ ಎಷ್ಟು ಮಟ್ಟಿಗೆ ಅದು ಪ್ರಭಾವ ಬೀರ್ತಾ ಇದೆ ಅವ್ರ ಮೇಲೆ. ಆ ರಿಸಲ್ಟ್ ಬರೋದು ಕಣ್ಣಿಗೆ ಕಾಣದೇ ಯಾರೂ ಆ ರೀತಿ ಡಿಸಿಷನ್ ತೊಗೊಳ್ಳಲ್ಲ. ಅನುಭವಕ್ಕೆ ಬಂದ್ರೆ ಮಾತ್ರ ಒಬ್ಬ ವ್ಯಕ್ತಿ ಒಪ್ಪೋದು. ಇಲ್ಲ ಅಂದರೆ ಏನೋ ಬುರ್ಡೆ ಬಿಡ್ತಾರೆ ಬಿಡು ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಸೊ ಇಲ್ಲಿ ಅನುಭವಕ್ಕೆ ಬರ್ತಿರೋದ್ರಿಂದ ಸೊ ದಿನೇ ಅದು ಹೆಚ್ಚುತ್ತಾ ಇದೆ. ಡಾಕ್ಟರ್, ಈಗ ಪತ್ರದ ರಾಶಿಯಲ್ಲಿ ಒಂದು ಪತ್ರ ಯಾರು ಬರ್ತಿದ್ದಾರೆ, ಅವರ ಸಮಸ್ಯೆ ಏನು ಅಂತ ನೋಡೋಣ. ಪೂಜ್ಯ ಗುರುಜಿಯವರಿಗೆ ಪ್ರಣಾಮಗಳು. ನನ್ನ ಹೆಸರು ಭವಾನಿ, ಕನಕಪುರದಿಂದ ಈ ಪತ್ರವನ್ನು ಬರೆಯುತ್ತಿದ್ದೇನೆ. ನಾನು ನಿತ್ಯವೂ ಆತ್ಮ ಸಂಜೀವಿನಿ ಕಾರ್ಯಕ್ರಮವನ್ನು ನೋಡುತ್ತೇನೆ. ನನಗೆ 26 ವರ್ಷ. ನಮ್ಮ ಮನೆಯಲ್ಲಿ ವಿಚಿತ್ರವಾದ ಸಮಸ್ಯೆಗಳು ನಡೆಯುತ್ತಿದೆ. ರಾತ್ರಿ ಮಲಗಿದ ನಂತರ ಯಾರೋ ಓಡಾಡಿದ ಹಾಗೆ ಆಗುತ್ತದೆ. ಅಡುಗೆ ಮನೆಯಲ್ಲಿ ಪಾತ್ರೆಗಳ ಶಬ್ದ ಆಗುತ್ತದೆ, ಬಾಗಿಲು ತಳ್ಳಿದ ಶಬ್ದ ಆಗುತ್ತದೆ. ಆದರೆ ಹೋಗಿ ನೋಡಿದರೆ ಯಾರೂ ಇರುವುದಿಲ್ಲ. ವಿಚಿತ್ರವೆಂದರೆ ನಮ್ಮ ಮನೆಯಲ್ಲಿ ಈ ಅನುಭವ ನನಗೆ ಮಾತ್ರ ಆಗುತ್ತದೆ, ಉಳಿದ ಯಾರಿಗೂ ಶಬ್ದ ಕೇಳುವುದಿಲ್ಲ. ಹಾಗಾಗಿ ನನ್ನ ಮಾತನ್ನು ಯಾರೂ ನಂಬುವುದಿಲ್ಲ. ನನಗಂತೂ ಪದೇ ಪದೇ ಈ ಅನುಭವ ಆಗುತ್ತಿದೆ. ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯೆ ಸಮಯದಲ್ಲಿ ಇದು ಜಾಸ್ತಿ ಆಗುತ್ತಿದೆ. ನನಗೆ ಮಾತ್ರ ಯಾಕೆ ಹೀಗೆ ಆಗುತ್ತಿದೆ? ಇದರಿಂದ ಮುಕ್ತಿ ಹೇಗೆ? ದಯವಿಟ್ಟು ಉತ್ತರಿಸಿ. ಇಂತಿ ನಿಮ್ಮ ವಿಶ್ವಾಸಿ ಭವಾನಿ, ಕನಕಪುರ. ಭವಾನಿ ಅವರಿಗೆ ಮಾತ್ರ ಕಾಣಿಸ್ತಾ ಇದೆ, ಬೇರೆ ಯಾರಿಗೂ ಇದು ಕಂಡು ಬರ್ತಿಲ್ಲ, ಕೇಳಿಸ್ತಾ ಇಲ್ಲ. ಇದೇನಾಗುತ್ತೆ, ಆತ್ಮಗಳು ಅವ್ರ ದೇಹದಲ್ಲಿದ್ದು ಅವರನ್ನು ಕಂಪ್ಲೀಟ್ ವೀಕ್ ಮಾಡಿರೋದ್ರಿಂದ, ಮನಸ್ಥಿತಿ ಮತ್ತು ಅವರ ಸೆಲ್ಫ್ ಕಂಟ್ರೋಲ್ ಎಲ್ಲ ಝೀರೋ ಆಗಿರೋದ್ರಿಂದ, ತಮ್ಮ ಹಿಡಿತ ತಮಗೆ ಇಲ್ಲದೆ ಇರೋದ್ರಿಂದ ಆತ್ಮಗಳು ತನ್ನ ಮನಸ್ಸು ಇಚ್ಛೆ ಅವರನ್ನು ಆಡಿಸ್ತಾ ಇದೆ ಅಷ್ಟೇ. ಆದರೆ ಕೆಲವೊಂದು ಮನೆಗಳಲ್ಲಿ ನಾನು ನೋಡಿದ್ದೀನಿ, ಇಲ್ಲೇ ಬಸವೇಶ್ವರ ನಗರದಲ್ಲಿ ಒಂದು ಮನೇಲಿ ನಾನು ನೋಡಿದ್ದೀನಿ, ಗೋಡೆಗಳ ಮೇಲೆ ಕೆರೆಯುತ್ತೆ. ಗೋಡೆ ರೂಫ್ ಮೇಲೆ ನಾನು ಹೋಗಿ ಖುದ್ದಾಗಿ ನಾನು ನೋಡಿದ್ದೀನಿ ಆ ಮನೆಯಲ್ಲೂ ಕೂಡ. ಕಂಪ್ಲೀಟ್ 3 ಬೆರಳಿನಲ್ಲಿ ಹಿಂಗೆ ಕೆರೆಯೋದು, ಆ ಸಿಮೆಂಟ್ ಮೇಲ್ಗಡೆ ಸುಣ್ಣ ಕೂಡ ಕಿತ್ಕೊಂಡು ಆ ಸಿಮೆಂಟ್ ಕಾಣ್ತಾ ಇರೋ ರೂಪದಲ್ಲಿ ಮನೆ ತುಂಬ ಲೈನ್ಸ್ಗಳಿರೋದು ಕಣ್ಣಾರೆ ಕಂಡಿದ್ದೀವಿ ನಾವು.
ಸೊ ಹಾಗೂ ಆಗಲ್ಲ ಅಂತ ಅಲ್ಲ, ಇವ್ರ ಮನೇಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ಸೊ ಇವ್ರಿಗೆ ಮಾತ್ರ ಗೊತ್ತಾಗ್ತಾ ಇದೆ, ಬಿಕಾಸ್ ಇವ್ರಿಗೆ ಸಮಸ್ಯೆ ಇರೋದ್ರಿಂದ, ಇವರು ವೀಕ್ ಆಗಿರೋದ್ರಿಂದ ಇವ್ರಿಗೆ ಮಾತ್ರ ಅದು ತುಂಬ ಆಡಿಸ್ತಾ ಇದೆ ಅಷ್ಟೇ. ಇವ್ರಿಗೆ ಆ ಟಚ್ ಫೀಲಿಂಗ್ಸು, ಆ ಸೌಂಡ್ ಕೇಳಿಸೋದೇ ಆಗಲಿ, ಹಿಂದೆ ಯಾರೋ ಪಾಸ್ ಆದಂಗೆ ಆಗೋದಾಗಲಿ, ಯಾರೋ ಟಚ್ ಮಾಡಿದ ಹಾಗೆ, ಓದ್ದ ಹಾಗೆ, ಇವೆಲ್ಲ ಅವ್ರಿಗೆ ಅನುಭವ ಆಗ್ತಿರುತ್ತೆ. ಸೊ ಅವ್ರ ದೇಹದಲ್ಲಿ ಆತ್ಮ ಇರೋದ್ರಿಂದ ಅದು ಆ ರೀತಿ ಸಮಸ್ಯೆ ಆಗ್ತಿರುತ್ತೆ. ಅವ್ರನ್ನ ಆತ್ಮಚಿಕಿತ್ಸೆಗೆ ಒಳಪಡಿಸಿ ಅವ್ರ ದೇಹದಲ್ಲಿ ಏನಿದೆ ಅನ್ನೋದನ್ನು ತಿಳಿದು ಅದನ್ನು ಖಂಡಿತವಾಗಿ ಪರಿಹರಿಸ್ಬೋದು. ಹಾಗಾದರೆ ಪಾಪ ಭವಾನಿ ಅವರು ಅಷ್ಟು ಆತಂಕ ಪಡಬೇಕಾಗಿಲ್ಲ. ಖಂಡಿತ ಇಲ್ಲ ಅಲ್ವಾ, ಎಲ್ಲ ಸಮಸ್ಯೆಗೂ ಪರಿಹಾರದೆ, ಬಟ್ ಈ ಸಮಸ್ಯೆಗಂತೂ ಖಂಡಿತವಾಗ್ಲೂ ಇಲ್ಲಿ ಪರಿಹಾರ ಸಿಕ್ಕೇ ಸಿಗುತ್ತೆ. ಸರಿ ಡಾಕ್ಟರ್, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಮುಗಿಸುವಂಥ ಸಮಯ ಆಯಿತು. ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವ್ರನ್ನ ನೇರವಾಗಿ ಭೇಟಿಯಾಗಬೇಕಾದ್ರೆ ಫೋನ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡು ನಂತರ ಹೋಗಿ ಭೇಟಿಯಾಗಿ. ಯಾರಿಗೆ ನೇರವಾಗಿ ಹೋಗಿ ಭೇಟಿಯಾಗೋದಕ್ಕಾಗೋದಿಲ್ವೋ ಅಂಥವ್ರಿಗೋಸ್ಕರ ಇದೆ ಫೋನ್ ಸೆಷನ್. ಸಮಸ್ಯೆ ಇರುವಂಥವರ ಭಾವಚಿತ್ರವನ್ನು ಕಳಿಸಿದ್ರೆ ಸಾಕು, ಫೋನ್ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನೀವು ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470, 13ನೇ ಎ ಕ್ರಾಸ್, 8ನೇ ಮುಖ್ಯ ರಸ್ತೆ, ವೈಯಾಲಿ ಕಾವಲ್, ಮಲ್ಲೇಶ್ವರಂ, ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ.